ಎಸ್ಎಪಿಯ ಟಾಪ್ ಮಾಡ್ಯೂಲ್ಸ್ ಅಲ್ಲಿ ಮೊದಲನೇದಾಗಿ ಎಸ್ಎಪಿ ಸಿಪಿಐ ಕ್ಲೌಡ್ ಪ್ಲಾಟ್ಫಾರ್ಮ್ ಇಂಟಿಗ್ರೇಷನ್. ಎಸ್ಎಪಿ ಸಿಪಿಐ ಎಸ್ಎಪಿ ಇಂಟಿಗ್ರೇಷನ್ ಸೂಟ್ ನ ಒಂದು ಪ್ರಮುಖ ಭಾಗವಾಗಿದ್ದು ಯಥೇಚ್ಛ ಡೇಟಾ ಎಕ್ಸ್ಚೇಂಜ್ ಮತ್ತೆ ಬಿಸ್ನೆಸ್ ಆಟೋಮೇಷನ್ ಪ್ರೊಸೆಸ್ಗೆ ಸಹಾಯ ಮಾಡುತ್ತೆ. ಇದರ ಕೆಲವೊಂದು ಕೀ ಜಾಬ್ ರೋಲ್ಸ್ ಗಳ ಬಗ್ಗೆ ಹೇಳುವುದಾದ್ರೆ, ಇದು ಎಸ್ಎಪಿ S4 ಹಣವನ್ನು ಎಸ್ಎಪಿಯ ಕೆಲವು ಮಾಡ್ಯೂಲ್ಸ್ ಗಳು ಆಗಿರುವಂತಹ ಎಸ್ಎಪಿ ಅರಿಬಾ, ಎಸ್ಎಪಿ ಸಕ್ಸಸ್ ಫ್ಯಾಕ್ಟರ್ ಮತ್ತೆ ಎಸ್ಎಪಿ CRM ಇದನ್ನು ಇಂಟಿಗ್ರೇಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ಎಸ್ಎಪಿ ಮತ್ತೆ ಕೆಲವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಗಳು ಆಗಿರುವಂತಹ ಸೇಲ್ಸ್ ಫೋರ್ಸ್, ವರ್ಕ್ ಡೇ ಮತ್ತೆ AWS ಅನ್ನು ಎಸ್ಎಪಿ ಜೊತೆ ಇಂಟಿಗ್ರೇಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಬೇರೆ ಬೇರೆ ಮಲ್ಟಿಪಲ್ ಸಿಸ್ಟಮ್ ಜೊತೆ ರಿಯಲ್ ಟೈಮ್ ಅಲ್ಲಿ ಡೇಟಾ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ, ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಇದು ಸಹಾಯ ಮಾಡಿದ್ರೆ, ಅದೇ ರೀತಿ IoT ಮತ್ತೆ ಡೇಟಾ ಇಂಟಿಗ್ರೇಷನ್ ಅಲ್ಲಿ ಸಹ ಇದು ಹೆಲ್ಪ್ ಮಾಡುತ್ತೆ. ಸೊ ಎಸ್ಎಪಿ ಸಿಪಿಐ ಈ ಒಂದು ಮಾಡ್ಯೂಲ್ ಅನ್ನು ಯಾರು ಮಾಡಬಹುದು ಅನ್ನುವಂಥದ್ದು. ಸೊ ಯಾರು ಇಂಟಿಗ್ರೇಷನ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಎಸ್ಎಪಿ ಕನ್ಸಲ್ಟೆಂಟ್ಸ್ ಗಳು, ಅವರು ಈ ಒಂದು ಮಾಡ್ಯೂಲ್ ಅನ್ನು ಮಾಡಬಹುದು. ಎಸ್ಎಪಿ ಫಂಕ್ಷನಲ್ ಮತ್ತೆ ಟೆಕ್ನಿಕಲ್ ಕನ್ಸಲ್ಟೆಂಟ್ಸ್ ಗಳು ಈ ಒಂದು ಮಾಡ್ಯೂಲ್ ಅನ್ನು ಮಾಡಬಹುದು. ಸೊ ಯಾರು ಡೆವಲಪ್ಮೆಂಟ್ ಮತ್ತೆ IT ಅಡ್ಮಿನಿಸ್ಟ್ರೇಷನ್ಸ್ ಅಲ್ಲಿ ಎಸ್ಎಪಿಯ ಒಂದು ಅಪ್ಲಿಕೇಶನ್ ಅನ್ನು ಸೆಟಪ್ ಮಾಡ್ತಾ ಇದ್ದಾರೆ, ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ ಮತ್ತೆ ಸೆಕ್ಯೂರಿಟಿ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಇವರು ಎಸ್ಎಪಿ ಸಿಪಿಐ ಮಾಡ್ಯೂಲ್ ಅನ್ನು ಮಾಡಬಹುದಾಗಿದೆ. ನೆಕ್ಸ್ಟ್ ತುಂಬಾ ಸ್ಕೋಪ್ ಅಲ್ಲಿರುವಂತ ಎಸ್ಎಪಿ ಮಾಡ್ಯೂಲ್ ಬಂದ್ಬಿಟ್ಟು ಎಸ್ಎಪಿ ಎಕ್ಸ್ಟೆಂಡೆಡ್ ವೇರ್ ಹೌಸ್ ಮ್ಯಾನೇಜ್ಮೆಂಟ್, ಎಸ್ಎಪಿ EWM. ಎಸ್ಎಪಿಯ ಒಂದು ಇನ್ವೆಂಟರಿ ಸ್ಟೋರೇಜ್ ಅನ್ನು ಆಪ್ಟಿಮೈಸ್ ಮಾಡುತ್ತೆ, ಗೂಡ್ಸ್ ಆರ್ ಸ್ಟಾಕ್ ಮೂವ್ಮೆಂಟ್ ಅನ್ನು ಟ್ರ್ಯಾಕ್ ಮಾಡುತ್ತೆ, ಲಾಜಿಸ್ಟಿಕ್ ಆಪರೇಷನ್ಸ್ ಗಳನ್ನು ಹ್ಯಾಂಡಲ್ ಮಾಡುತ್ತೆ. EWM ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನ ಒಂದು ಭಾಗವಾಗಿದ್ದು ಎಸ್ಎಪಿ ವೇರ್ ಹೌಸ್ ಮ್ಯಾನೇಜ್ಮೆಂಟ್ ಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ಜಾಸ್ತಿ ಎಫಿಷಿಯಂಟ್ ಆಗಿದೆ, ಫ್ಲೆಕ್ಸಿಬಲ್ ಆಗಿದೆ, ಕಂಟ್ರೋಲ್ ಪ್ರಾಸೆಸ್ ಮೇಲೆ ಕಂಟ್ರೋಲ್ ಅನ್ನು ಹೊಂದಿರುವಂತ ಮಾಡ್ಯೂಲ್ ಆಗಿದೆ. ಸೊ ಎಸ್ಎಪಿ EWM ನ ಕೀ ಜಾಬ್ ರೋಲ್ಸ್ ಗಳನ್ನ ನೋಡಿದ್ರೆ, ಇದು ಅಕ್ಯುರೇಟ್ ಆಗಿ ಸ್ಟಾಕ್ ನ ಒಂದು ಅಪ್ಡೇಟ್ಸ್ ಅನ್ನು ಪ್ರೊವೈಡ್ ಮಾಡುತ್ತೆ, ಸಣ್ಣದಾದ ಸ್ಟೋರೇಜ್ ಯೂನಿಟ್ ಅನ್ನು ಟ್ರ್ಯಾಕ್ ಮಾಡುತ್ತೆ, ಇನ್ಫಾರ್ಮೇಶನ್ಸ್ ಅನ್ನು ಪ್ರೊವೈಡ್ ಮಾಡುತ್ತೆ, ಗೂಡ್ಸ್ ನ ಒಂದು ರಿಸೀವ್ ಮಾಡುವಂತದ್ದು, ಪ್ಯಾಕೇಜ್ ಮಾಡುವಂತದ್ದು ಮತ್ತೆ ಅದನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡುವಂತದ್ದು, ಇದನ್ನ ಇದು ಹ್ಯಾಂಡಲ್ ಮಾಡುತ್ತೆ. ಕೆಲಸಗಾರರ ಒಂದು ವರ್ಕ್ ಎಫಿಷಿಯನ್ಸಿಯನ್ನು ಇಂಪ್ರೂವ್ ಮಾಡುತ್ತೆ, ಸ್ಟೋರೇಜ್ ಮತ್ತೆ ರಿಸೀವ್ ಮಾಡುವಂತಹ ಸಿಸ್ಟಮ್ಗೆ ಬೇಕಾಗಿರುವಂತಹ ಆಟೋಮೇಷನ್ ಅನ್ನು ಸೆಟ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಎಸ್ಎಪಿ EWM ಈ ಒಂದು ಮಾಡ್ಯೂಲ್ ಅನ್ನು ಯಾರು ಮಾಡಬಹುದು ಅನ್ನುವಂಥದ್ದು. ಸೊ ಯಾರು ವೇರ್ ಹೌಸ್ ಇಲ್ಲದಿದ್ರೆ ಲಾಜಿಸ್ಟಿಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಸ್ ಅ ಮ್ಯಾನೇಜರ್ ಆರ್ ಸೂಪರ್ವೈಸರ್, ಇವರು ಈ ಒಂದು ಮಾಡ್ಯೂಲ್ ಅನ್ನು ಮಾಡಬಹುದು. ಸೊ ಸಪ್ಲೈ ಚೈನ್ ಪ್ರೊಫೆಷನಲ್ಸ್ ಗಳು, ಸೊ ಯಾರು ಸ್ಟಾಕ್ ಹ್ಯಾಂಡ್ಲಿಂಗ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವರು ಈ ಮಾಡ್ಯೂಲ್ ಅನ್ನು ಮಾಡಬಹುದು. ಸೊ ಎಸ್ಎಪಿ ಫಂಕ್ಷನಲ್ ಕನ್ಸಲ್ಟೆಂಟ್ಸ್ ಗಳು, MM, SD, PP, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ಸ್ ಗಳು ಈ ಮಾಡ್ಯೂಲ್ ಅನ್ನು ಮಾಡಬಹುದು. ಅದು ಬಿಟ್ಟು ಸೊ ಯಾರು ಫ್ರೆಶರ್ಸ್ ಇಲ್ಲ IT ಗ್ರಾಜುಯೇಟ್ಸ್, ಯಾರು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಅವರು ಎಸ್ಎಪಿ EWM ಮಾಡ್ಯೂಲ್ ಅನ್ನು ಮಾಡಬಹುದು. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಡ್ಯೂಲ್ ಬಂದ್ಬಿಟ್ಟು ಎಸ್ಎಪಿ ಅನಾಲಿಟಿಕ್ಸ್ ಕ್ಲೌಡ್. ಎಸ್ಎಪಿ ಅನಾಲಿಟಿಕ್ಸ್ ಕ್ಲೌಡ್ ಬಂದ್ಬಿಟ್ಟು ಇದು ಒಂದು ಬಿಸ್ನೆಸ್ ಇಂಟೆಲಿಜೆನ್ಸ್ ಮತ್ತೆ ಡೇಟಾ ವಿಜುವಲೈಸೇಷನ್ ಪ್ಲಾಟ್ಫಾರ್ಮ್ ಆಗಿದೆ. ಇದು ಡೇಟಾವನ್ನು ಪ್ಲಾನ್ ಮಾಡಲಿಕ್ಕೆ ಮತ್ತೆ AI ಫೀಚರ್ ಗಳನ್ನ ಯೂಸ್ ಮಾಡಿಕೊಂಡು ಅದರಿಂದ ರಿಪೋರ್ಟ್ಸ್ ಅನ್ನು, ಅನಾಲಿಟಿಕ್ಸ್ ಅನ್ನು ತೆಗೆಯಲು ಸಹಾಯ ಆಗುತ್ತೆ. ಇದರಿಂದ ಯಾವುದೇ ಒಂದು ಬಿಸ್ನೆಸ್ಗೆ ಡೇಟಾದ ಆಧಾರದ ಮೇಲೆ ಇಂಪಾರ್ಟೆಂಟ್ ಡಿಸಿಷನ್ಸ್ ಗಳನ್ನ ತಗೊಳ್ಳಿಕ್ಕೆ ಸಹಾಯ ಆಗುತ್ತೆ. ಎಸ್ಎಪಿ ಅನಾಲಿಟಿಕ್ಸ್ ಕ್ಲೌಡ್ ನ ಕೆಲವೊಂದು ಕೀ ಫೀಚರ್ಸ್ ಗಳನ್ನ ನೋಡೋದಾದ್ರೆ, ಇದು ಮೇಜರ್ ಆಗಿ ಡೇಟಾ ವಿಜುವಲೈಸೇಷನ್ ಮತ್ತೆ ರಿಪೋರ್ಟಿಂಗ್ ಅನ್ನು ಮಾಡಲು ಬಳಸ್ತಾರೆ. AI ಪವರ್ಡ್ ಅನಾಲಿಟಿಕ್ಸ್ ಅನ್ನು ಮಾಡಲಿಕ್ಕೆ ಆಗುತ್ತೆ. ಯಾವುದೇ ಒಬ್ಬ ಸಾಮಾನ್ಯ ಯೂಸರ್ ಬಿಸ್ನೆಸ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಬಹುದು. ಆಮೇಲೆ ಎಸ್ಎಪಿ ಅನ್ನು ಕೆಲವೊಂದು ನಾನ್ ಎಸ್ಎಪಿ ಪ್ಲಾಟ್ಫಾರ್ಮ್ಸ್ ಗಳು ಆಗಿರುವಂತಹ ಎಕ್ಸೆಲ್ಸ್, ಗೂಗಲ್ ಡ್ರೈವ್ ಇದ್ರ ಜೊತೆ ಇದನ್ನು ಕನೆಕ್ಟ್ ಮಾಡುತ್ತೆ. ಎಸ್ಎಪಿ ಅನಾಲಿಟಿಕ್ಸ್ ಕ್ಲೌಡ್ ಯಾರು ಮಾಡಬಹುದು, ಯಾರು ಕಲಿಬಹುದು ಅನ್ನುವಂಥದ್ದು, ಬಿಸ್ನೆಸ್ ಮತ್ತೆ ಡೇಟಾ ಅನಾಲಿಸ್ಟ್ ಮಾಡಬಹುದು, ಫೈನಾನ್ಸ್ ಮತ್ತೆ ಪ್ಲಾನಿಂಗ್ ಪ್ರೊಫೆಷನಲ್ಸ್ ಗಳು ಈ ಒಂದು ಮಾಡ್ಯೂಲ್ ಅನ್ನು ಕಲಿಯುವುದು ಉತ್ತಮ. ಬಿಸ್ನೆಸ್ ವೇರ್ ಹೌಸ್, ಹಣ, BPC, ಎಸ್ಎಪಿ ಕನ್ಸಲ್ಟೆಂಟ್ಸ್ ಗಳು ಈ ಒಂದು ಮಾಡ್ಯೂಲ್ ಅನ್ನು ಮಾಡಬಹುದು. IT ಮತ್ತೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಡೆವಲಪರ್ಸ್ ಗಳು ಮತ್ತೆ ಯಾವುದೇ ಒಬ್ಬ ಫ್ರೆಶರ್ ಯಾರು ಡೇಟಾ ಅನಾಲಿಟಿಕ್ಸ್ ಆರ್ ಎಲ್ಸ್ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಲ್ಲಿ ಕ್ಯಾರಿಯರ್ ಅನ್ನು ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಅವರು ಈ ಒಂದು ಮಾಡ್ಯೂಲ್ ಅನ್ನು ಮಾಡಬಹುದು. ನೆಕ್ಸ್ಟ್ ಎಸ್ಎಪಿಯ ಟಾಪ್ ಮಾಡ್ಯೂಲ್ ಬಂದ್ಬಿಟ್ಟು
ಎಸ್-ಎ-ಪಿ ಕಸ್ಟಮರ್ ಎಕ್ಸ್ಪೀರಿಯನ್ಸ್, ಎಸ್-ಎ-ಪಿ ಸಿ-ಎಕ್ಸ್. ಸೊ ಇದೊಂದು ಮಾಡ್ಯೂಲ್ ಬಂದ್ಬಿಟ್ಟು ಕಸ್ಟಮರ್ ಎಂಗೇಜ್ಮೆಂಟ್, ಲೀಡ್ ಮ್ಯಾನೇಜ್ಮೆಂಟ್, ಮತ್ತೆ ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್, ಆಮೇಲೆ ಇ-ಕಾಮರ್ಸ್ ಹ್ಯಾಂಡ್ಲಿಂಗ್. ಸೊ ಇದರ ಕೀ ಫೀಚರ್ಸ್ ಗಳನ್ನ ನೋಡೋದಾದ್ರೆ ಇದು ಮೇಜರ್ ಆಗಿ ಸೇಲ್ಸ್ ಮತ್ತೆ ಲೀಡ್ ಮ್ಯಾನೇಜ್ಮೆಂಟ್ ಅನ್ನು ಹ್ಯಾಂಡಲ್ ಮಾಡುತ್ತೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಮೇಂಟೈನ್ ಮಾಡುತ್ತೆ. ಸೊ ಯಾವುದೇ ರೀತಿ ಕಸ್ಟಮರ್ ಇಶ್ಯೂಸ್ ಗಳನ್ನ ರೈಸ್ ಮಾಡಿದ್ರೆ ಅದರ ಒಂದು ಹ್ಯಾಂಡಲ್ ಮಾಡುವಂತದ್ದು, ಟಿಕೆಟ್ ಹ್ಯಾಂಡ್ಲಿಂಗ್ ಮಾಡುವಂತದ್ದು, ಇ-ಕಾಮರ್ಸ್ ಮತ್ತೆ ಡಿಜಿಟಲ್ ಸ್ಟೋರ್ ಮ್ಯಾನೇಜ್ಮೆಂಟ್ ಅನ್ನು ಮಾಡುತ್ತೆ. ಸೊ ಎಐ ನ ಯೂಸ್ ಮಾಡಿಕೊಂಡು ಮಾರ್ಕೆಟಿಂಗ್ ಆಟೋಮೇಷನ್ ಅನ್ನು ಮಾಡುತ್ತೆ, ಆಮೇಲೆ ಕಸ್ಟಮರ್ನ ಇನ್ಫಾರ್ಮೇಶನ್ಸ್ ನ ಸೆಕ್ಯೂರ್ ಮಾಡುತ್ತೆ, ಆಮೇಲೆ ಕನ್ಸೆಂಟ್ ಮ್ಯಾನೇಜ್ಮೆಂಟ್ ಅನ್ನು ಮಾಡುತ್ತೆ. ಸೊ ಎಸ್-ಎ-ಪಿ ಸಿ-ಎಕ್ಸ್ ಈ ಮಾಡ್ಯೂಲ್ ಅನ್ನು ಯಾರು ಮಾಡ್ಬೋದು ಅಂತ, ಸೊ ಯಾರು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಪ್ರೊಫೆಷನಲ್ಸ್ ಗಳು ಮಾಡ್ಬೋದು. ಸಿ-ಆರ್-ಎಂ ಮತ್ತೆ ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ಗಳು, ಇ-ಕಾಮರ್ಸ್ ಮ್ಯಾನೇಜರ್ಸ್, ಎಸ್-ಎ-ಪಿ ಕನ್ಸಲ್ಟೆಂಟ್ಸ್ ಗಳು, ಸೊ ಯಾರು ಸಿ-ಆರ್-ಎಂ, ಎಸ್-ಡಿ ಮತ್ತೆ ಹೈಬ್ರಿಸ್ ಈ ಒಂದು ಮಾಡ್ಯೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಫ್ರೆಶರ್ಸ್ ಮತ್ತೆ ಗ್ರಾಜುಯೇಟ್ಸ್ ಗಳು, ಸೊ ಯಾರು ಅವರವರನ್ನು ಕ್ಯಾರಿಯರ್ ಅನ್ನು ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಆರ್ ಎಲ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಕ್ಯಾರಿಯರ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇರುವವರು ಸಹ ಈ ಒಂದು ಮಾಡ್ಯೂಲ್ ಅನ್ನು ಮಾಡಬಹುದು ಆಗಿದೆ. ನೆಕ್ಸ್ಟ್ ಫಿಫ್ತ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಎಸ್-ಎ-ಪಿ ಮಾಡ್ಯೂಲ್ ಬಂದ್ಬಿಟ್ಟು ಎಸ್-ಎ-ಪಿ ಬಿಸ್ನೆಸ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್, ಎಸ್-ಎ-ಪಿ ಬಿ-ಟಿ-ಪಿ. ಸೊ ಇದು ಒಂದು ಕ್ಲೌಡ್ ಬೇಸ್ಡ್ ಪ್ಲಾಟ್ಫಾರ್ಮ್ ಆಗಿದ್ದು ಇದು ಮೇಜರ್ ಆಗಿ ಡೇಟಾ ಮ್ಯಾನೇಜ್ಮೆಂಟ್, ಡೇಟಾ ಅನಾಲಿಟಿಕ್ಸ್, ಎಐ ಇಂಟಿಗ್ರೇಷನ್ ಮತ್ತೆ ಅಪ್ಲಿಕೇಶನ್ಸ್ ಡೆವಲಪ್ಮೆಂಟ್ ಗೆ ಬೇಕಾಗುವಂತಹ ಟೂಲ್ಸ್ ಗಳನ್ನ ಪ್ರೊವೈಡ್ ಮಾಡುತ್ತೆ. ಸೊ ಇದು ಮೇಜರ್ ಆಗಿ ಎಸ್-ಎ-ಪಿ ಹಾಗೂ ನಾನ್ ಎಸ್-ಎ-ಪಿ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಅಪ್ಲಿಕೇಶನ್ಸ್ ಗಳನ್ನ ಡೆವಲಪ್ ಮಾಡಲಿಕ್ಕೆ, ಇಂಟಿಗ್ರೇಟ್ ಮಾಡಲಿಕ್ಕೆ ಸಹಾಯ ಮಾಡುವಂತಹ ಒಂದು ಮಾಡ್ಯೂಲ್ ಆಗಿದೆ. ಎಸ್-ಎ-ಪಿ ಬಿ-ಟಿ-ಪಿ ಎಸ್-ಎ-ಪಿ ನ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಜೊತೆ ಇಂಟಿಗ್ರೇಟ್ ಮಾಡುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ನ ಮೂಲಕ ಪ್ರೊಸೆಸ್ ನ ಆಟೋಮೇಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಕ್ಲೌಡ್ ಬೇಸ್ಡ್ ಡೇಟಾ ಸ್ಟೋರೇಜ್ ಮತ್ತು ರಿಯಲ್ ಟೈಮ್ ಬಿಸ್ನೆಸ್ ಇನ್ಸೈಟ್ಸ್ ಗಳನ್ನ ತೆಗಿಲಿಕ್ಕೆ ಎಸ್-ಎ-ಪಿ ಬಿ-ಟಿ-ಪಿ ಹೆಲ್ಪ್ ಮಾಡುತ್ತೆ. ಲೋ ಕೋಡಿಂಗ್ ಆರ್ಎಲ್ಸ್ ಕಮ್ಮಿ ಕೋಡಿಂಗ್ ಆರ್ಎಲ್ಸ್ ಝೀರೋ ಕೋಡಿಂಗ್ ನ ಮುಖಾಂತರ ಅಪ್ಲಿಕೇಶನ್ಸ್ ಗಳನ್ನ ಎಸ್-ಎ-ಪಿ ಪ್ಲಾಟ್ಫಾರ್ಮ್ ಗಳಲ್ಲಿ ಡೆವಲಪ್ ಮಾಡಲಿಕ್ಕೆ ಎಸ್-ಎ-ಪಿ ಬಿ-ಟಿ-ಪಿ ಇದು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಎಸ್-ಎ-ಪಿ ಬಿ-ಟಿ-ಪಿ ನ ಯಾರು ಮಾಡಬಹುದು ಅಂತ, ಸೊ ಯಾರು ಎಸ್-ಎ-ಪಿ ಅಲ್ಲಿ ಟೆಕ್ನಿಕಲ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಆರ್ಎಲ್ಸ್ ಡೆವಲಪ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ಗೆ ಎಸ್-ಎ-ಪಿ ಬಾಪ್ ಕನ್ಸಲ್ಟೆಂಟ್ ಆರ್ಎಲ್ಸ್ ಎಸ್-ಎ-ಪಿ ಕ್ಲೌಡ್ ಪ್ಲಾಟ್ಫಾರ್ಮ್ ಇಂಟಿಗ್ರೇಷನ್ ಕನ್ಸಲ್ಟೆಂಟ್ಗಳು, ಇವರು ಮೇಜರ್ ಆಗಿ ಎಸ್-ಎ-ಪಿ ಬಿ-ಟಿ-ಪಿ ಈ ಒಂದು ಮಾಡ್ಯೂಲ್ ಅನ್ನು ಕಲಿಬೇಕಾಗತ್ತೆ. ಅದೇ ರೀತಿ ಡೇಟಾ ಮ್ಯಾನೇಜ್ಮೆಂಟ್, ಡೇಟಾ ವಿಜುವಲೈಸೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಡೇಟಾ ಅನಾಲಿಟಿಕ್ಸ್ ಆರ್ ಎಲ್ಸ್ ಬಿಸ್ನೆಸ್ ಇಂಟೆಲಿಜೆಂಟ್ ಎಕ್ಸ್ಪರ್ಟ್ಗಳು ಎಸ್-ಎ-ಪಿ ಬಿ-ಟಿ-ಪಿ ಅನ್ನು ಮಾಡಬಹುದು. ಆಮೇಲೆ ಸೊಲ್ಯೂಷನ್ ಆರ್ಕಿಟೆಕ್ಟ್ಸ್ ಗಳು ಮತ್ತೆ ಫ್ರೆಶರ್ಸ್ ಯಾರು ಕ್ಲೌಡ್ ಅಂಡ್ ಇಂಟಿಗ್ರೇಷನ್ ಪ್ರಾಸೆಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದಾರೆ, ಅದರಲ್ಲಿ ಕ್ಯಾರಿಯರ್ ನ ಬಿಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಅವರು ಇದನ್ನ ಮಾಡಬಹುದಾಗಿದೆ. ಎಸ್-ಎ-ಪಿಯ ಮತ್ತೊಂದು ತುಂಬಾ ಬೇಡಿಕೆಯಲ್ಲಿ ಇರುವಂತಹ ಮಾಡ್ಯೂಲ್ ಬಂದ್ಬಿಟ್ಟು ಎಸ್-ಎ-ಪಿ ಸಕ್ಸಸ್ ಫ್ಯಾಕ್ಟರ್. ಸೊ ಎಸ್-ಎ-ಪಿ ಸಕ್ಸಸ್ ಫ್ಯಾಕ್ಟರ್ ಬಂದ್ಬಿಟ್ಟು ಕರೆಂಟ್ಲಿ ಎಸ್-ಎ-ಪಿ ಎಚ್-ಸಿ-ಎಂ ಮಾಡ್ಯೂಲ್ ಏನಿದೆ ಅದರದೇ ಕ್ಲೌಡ್ ಬೇಸ್ಡ್ ವರ್ಷನ್ ಆಗಿದೆ. ಸೊ ಕರೆಂಟ್ಲಿ ಎಸ್-ಎ-ಪಿ ಎಚ್-ಸಿ-ಎಂ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವರು ಈ ಒಂದು ಮಾಡ್ಯೂಲ್ ಅನ್ನು ಕಲಿತು ಕ್ಲೌಡ್ ಬೇಸ್ಡ್ HR ಮ್ಯಾನೇಜ್ಮೆಂಟ್ ಅನ್ನು ಮಾಡುವವರು ಆಗಿರ್ತಾರೆ. ಸೊ ಎಸ್-ಎ-ಪಿ ಸಕ್ಸಸ್ ಫ್ಯಾಕ್ಟರ್ ಮೇಜರ್ ಆಗಿ HR ನ ಜಾಬ್ ರೋಲ್ಸ್ ಗಳು ಆಗಿರುವಂತಹ HR ಪ್ರೊಸೆಸಸ್, ಪೇರೋಲ್, ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಮತ್ತೆ ಎಂಪ್ಲಾಯೀಸ್ ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಮ್ಯಾನೇಜ್ ಮಾಡಲಿಕ್ಕೆ ಯೂಸ್ ಆಗುವಂತಹ ಒಂದು ಮಾಡ್ಯೂಲ್ ಆಗಿದೆ. ಸೊ ಇದರಿಂದ ಕೆಲಸದ ಕ್ಷಮತೆ ಜಾಸ್ತಿ ಆಗುತ್ತೆ. ಆಮೇಲೆ ಎಐ ನ ಮೂಲಕ ಕೆಲವೊಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ಗಳನ್ನ ತಗೊಳ್ಳಿಕ್ಕೆ ಈ ಒಂದು ಮಾಡ್ಯೂಲ್ ಸಹಾಯ ಮಾಡುತ್ತೆ. ಸೊ ಎಸ್-ಎ-ಪಿಯ ಕೆಲವೊಂದು ಕೀ ಜಾಬ್ ರೋಲ್ಸ್ ಗಳನ್ನ ನೋಡೋದಾದ್ರೆ ಇದು ಮೇಜರ್ ಆಗಿ ಪೇರೋಲ್ ಮ್ಯಾನೇಜ್ಮೆಂಟ್, ಟ್ಯಾಲೆಂಟ್ ಅಕ್ವಿಸಿಷನ್ ಮತ್ತೆ ಹೊಸ ಎಂಪ್ಲಾಯೀಸ್ ಗಳ ಒಂದು ಹೈರಿಂಗ್ ಮತ್ತೆ ಅವರ ಒಂದು ಡೇಟಾ ಇಂಟಿಗ್ರೇಷನ್ ಅನ್ನು ಮಾಡುವಂತದ್ದು, ಎಂಪ್ಲಾಯೀಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ಇವ್ಯಾಲ್ಯೂಯೇಷನ್ ಮಾಡುವಂತದ್ದು, ಗೋಲ್ ಅನ್ನು ಸೆಟ್ ಮಾಡುವಂತದ್ದು ಮತ್ತೆ ಹೊಸ ಜಾಯ್ನಿಂಗ್ಸ್ ಗಳ ಒಂದು ಟ್ರೈನಿಂಗ್ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ಮಾಡುವಂತದ್ದು, ಮತ್ತೆ ಕೆಲಸಕ್ಕೆ ಬೇಕಾಗುವಂತಹ ಮ್ಯಾನ್ ಪವರ್ ಅನ್ನು ಹೆಚ್ಚಿಸುವಂತಹ
ಡೇಟಾ ಮುಖಾಂತರ ಕೆಲವು ಡಿಸಿಷನ್ಸ್ ಗಳನ್ನ ತಗೊಳ್ಳಿಕ್ಕೆ SAP ಸಕ್ಸಸ್ ಫ್ಯಾಕ್ಟರ್ ಅನ್ನು ಯಾರು ಮಾಡಬೇಕು ಅನ್ನುವಂಥದ್ದು. ಸೊ ಯಾರು ಕಂಪನೀಸ್ ಗಳಲ್ಲಿ ಆಸ್ ಎ HR ಪ್ರೊಫೆಷನಲ್ಸ್ ಮತ್ತೆ ರಿಕ್ರೂಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವರು SAP ಸಕ್ಸಸ್ ಫ್ಯಾಕ್ಟರ್ ಅನ್ನು ಕಲಿಬಹುದು. ಅದೇ ರೀತಿ ಕರೆಂಟ್ಲಿ SAP HCM ಕನ್ಸಲ್ಟೆಂಟ್ ಆಗಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಸೊ ಇವರು ಕ್ಲೌಡ್ ಬೇಸ್ಡ್ HCM ಅನ್ನು ಮಾಡ್ಲಿಕ್ಕೆ ಸಕ್ಸಸ್ ಫ್ಯಾಕ್ಟರ್ ಈ ಒಂದು ಮಾಡ್ಯೂಲ್ ಅನ್ನು ಕಲಿಬೇಕಾಗತ್ತೆ. ಅದೇ ರೀತಿ ಯಾರು ಸಕ್ಸಸ್ ಫ್ಯಾಕ್ಟರ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ, ಎಕ್ಸಾಂಪಲ್ಗೆ ಟೆಕ್ನಿಕಲ್ ಕನ್ಸಲ್ಟೆಂಟ್ಗಳು, IT ಆರ್ ಎಲ್ಸ್ ERP ಕನ್ಸಲ್ಟೆಂಟ್ಗಳು. ಸೊ ಇವರು ಈ ಒಂದು ಮಾಡ್ಯೂಲ್ ಅನ್ನು ಕಲ್ತ್ರೆ ಉತ್ತಮ. ಅದೇ ರೀತಿ ಫ್ರೆಶರ್ಸ್ ಆಗಿದ್ರೆ HR ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಾ, ಅವರು SAP ಸಕ್ಸಸ್ ಫ್ಯಾಕ್ಟರ್ ಈ ಒಂದು ಮಾಡ್ಯೂಲ್ ಅನ್ನು ಕಲಿಬೇಕಾಗತ್ತೆ. ನೆಕ್ಸ್ಟ್ SAP ಟಾಪ್ ಮಾಡ್ಯೂಲ್ ಬಂದ್ಬಿಟ್ಟು SAP ಅರಿಬಾ. SAP ಅರಿಬಾ ಒಂದು ಕ್ಲೌಡ್ ಬೇಸ್ಡ್ ಪ್ರೊಕ್ಯೂರ್ಮೆಂಟ್ ಮತ್ತೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಆಗಿದ್ದು, ಇದು ಬಿಸ್ನೆಸ್ ನಲ್ಲಿ ರಾ ಮೆಟೀರಿಯಲ್ ಸೋರ್ಸಿಂಗ್, ಕಾಂಟ್ರಾಕ್ಟ್ ಕ್ರಿಯೇಷನ್, ಸಪ್ಲೈಯರ್ ಕೊಲಾಬ್ರೇಷನ್ ಮತ್ತೆ ಕಾಸ್ಟ್ ಮ್ಯಾನೇಜ್ಮೆಂಟ್ ಅನ್ನು ನೋಡ್ಕೊಳ್ಳುತ್ತೆ. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಬಯರ್ಸ್ ಮತ್ತೆ ಸಪ್ಲೈಯರ್ನ ನಡುವೆ ಸ್ಮೂತ್ ಆದ ಒಂದು ನೆಟ್ವರ್ಕ್ ಅನ್ನು ಕ್ರಿಯೇಟ್ ಮಾಡಿ ಸೀಮ್ಲೆಸ್ ಟ್ರಾನ್ಸಾಕ್ಷನ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. SAP ಅರಿಬಾದು ಕೀ ಜಾಬ್ ರೋಲ್ಸ್ ಗಳನ್ನ ನೋಡೋದಾದ್ರೆ, ಇದು ಪರ್ಚೇಸಿಂಗ್ ಮತ್ತೆ ಸಪ್ಲೈ ಸೆಲೆಕ್ಷನ್ ಅನ್ನು ಆಟೋಮೇಟ್ ಮಾಡುತ್ತೆ. ಸಪ್ಲೈಯರ್ಸ್ ನ ನಡುವೆ ಒಳ್ಳೆದಾದ ಒಂದು ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಆಟೋಮೆಟಿಕ್ ಆಗಿ ಕಾಂಟ್ರಾಕ್ಟ್ ಕ್ರಿಯೇಷನ್ಸ್ ಮತ್ತು ಅದರ ಒಂದು ಸ್ಟೇಟಸ್ ನ ಟ್ರ್ಯಾಕ್ ಅನ್ನು ಇಟ್ಕೊಳ್ಳುತ್ತೆ. ಪ್ರೊಕ್ಯೂರ್ಮೆಂಟ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. SAP S4 HANA ಜೊತೆ ERP ಅನ್ನು ಇಂಟಿಗ್ರೇಟ್ ಮಾಡುತ್ತೆ. SAP ಅರಿಬಾವನ್ನು ಯಾರು ಮಾಡಬಹುದು? ಪ್ರೊಕ್ಯೂರ್ಮೆಂಟ್ ಮತ್ತೆ ಸಪ್ಲೈ ಚೈನ್ ಪ್ರೊಫೆಷನಲ್ಸ್ಗಳು, SAP MM ಅಂಡ್ SCM ಕನ್ಸಲ್ಟೆಂಟ್ಸ್ಗಳು, ಫೈನಾನ್ಸ್ ಅಂಡ್ ಕಂಪ್ಲೇನ್ಸ್ ಎಕ್ಸ್ಪರ್ಟ್ಸ್ಗಳು ಯಾರು ಪ್ರೊಕ್ಯೂರ್ಮೆಂಟ್, ಬಜೆಟಿಂಗ್ ಮತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತಾರೆ. IT ಡೆವಲಪರ್ಸ್ಗಳು, ಸೊ ಯಾರು SAP ಅರಿಬಾವನ್ನು ERP ಸಿಸ್ಟಮ್ ಜೊತೆ ಇಂಟಿಗ್ರೇಟ್ ಮಾಡ್ತಾರೆ. ಆಮೇಲೆ ಫ್ರೆಶರ್ಸ್ಗಳು, ಸೊ ಯಾರು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಇವರು SAP ಅರಿಬಾವನ್ನು ಮಾಡಬಹುದು. ನೆಕ್ಸ್ಟ್ ಟಾಪ್ ಮಾಡ್ಯೂಲ್ ಬಂದ್ಬಿಟ್ಟು SAP ಫಿಯರಿ. SAP ಫಿಯರಿ S4 HANAದ್ದು ಫ್ರಂಟ್ ಎಂಡ್ ಅನ್ನು ಡಿಸೈನ್ ಮಾಡುತ್ತೆ. ಇದು ರೆಸ್ಪಾನ್ಸಿವ್ ಆಗಿದ್ದು, ಇಂಟರಾಕ್ಟಿವ್ ಆಗಿದ್ದು ಮತ್ತೆ ಯೂಸರ್ ಫ್ರೆಂಡ್ಲಿ ಆಗಿರುವ ಹಾಗೆ ಅದನ್ನ ಕ್ರಿಯೇಟ್ ಮಾಡುತ್ತೆ. SAP ಫಿಯರಿ ಮೇನ್ ಆಗಿ ಪರ್ಸನಲೈಸ್ಡ್ ಆಪ್ ಡೆವಲಪ್ಮೆಂಟ್ ಅಲ್ಲಿ, ಆಮೇಲೆ ಕಸ್ಟಮ್ ಆಪ್ ಡೆವಲಪ್ಮೆಂಟ್ ಗೆ ಯೂಸ್ ಆಗುತ್ತೆ. ಇದು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಗಳು ಆಗಿರುವಂತಹ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಮತ್ತೆ ಟ್ಯಾಬ್ ಫೋನ್ ಅಲ್ಲಿ SAP S4 HANA ಅಪ್ಲಿಕೇಶನ್ ಯೂಸರ್ ಫ್ರೆಂಡ್ಲಿ ಆಗಿ ಮತ್ತೆ ರೆಸ್ಪಾನ್ಸಿವ್ ಆಗಿ ಇರ್ಲಿಕ್ಕೆ ಸಹಾಯ ಮಾಡುತ್ತೆ. SAP UI5 ಟೆಕ್ನಾಲಜೀಸ್ ನ ಬಳಸ್ಕೊಂಡು ಕ್ರಿಯೇಟ್ ಆಗಿರುತ್ತೆ. ಎಕ್ಸಾಂಪಲ್ಗೆ ಲ್ಯಾಂಗ್ವೇಜಸ್ ಗಳು ಆಗಿರುವಂತಹ HTML5, ಜಾವಾ ಸ್ಕ್ರಿಪ್ಟ್ ಮತ್ತೆ CSS ಈ ಲ್ಯಾಂಗ್ವೇಜಸ್ ಗಳಿಂದ ಇದು ಡೆವಲಪ್ ಮಾಡಲ್ಪಟ್ಟಿರುತ್ತೆ. SAP ಫಿಯರಿ ಇದನ್ನ ಯಾರು ಕಲಿಬಹುದು ಅನ್ನುವಂಥದ್ದು. ಸೊ ಯಾರು ಡೆವಲಪ್ಮೆಂಟ್ ಬ್ಯಾಕ್ ಎಂಡ್ ಅಲ್ಲಿ ಆರ್ ಎಲ್ಸ್ ಫ್ರಂಟ್ ಎಂಡ್ ಅಲ್ಲಿ ಡೆವಲಪ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಎಕ್ಸಾಂಪಲ್ಗೆ ಅಬಾಪ್, SAP UI5 ಡೆವಲಪರ್ಸ್ ಆರ್ ಎಲ್ಸ್ UI UX ಡಿಸೈನರ್ಸ್ ಗಳು ಈ ಒಂದು ಮಾಡ್ಯೂಲ್ ಅನ್ನು ಕಲಿಬೇಕಾಗತ್ತೆ. ಅದೇ ರೀತಿ ಫ್ರೆಶರ್ಸ್ ಗಳು ಯಾರು SAP ಫ್ರಂಟ್ ಎಂಡ್ ಅಂಡ್ ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಅಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಅವರು ಈ ಒಂದು ಮಾಡ್ಯೂಲ್ ಅನ್ನು ಕಲಿಬಹುದು. ಆಮೇಲೆ ಸೊ ಎಂಡ್ ಯೂಸರ್ಸ್ ಗಳು ಆರ್ ಎಲ್ಸ್ ಫಂಕ್ಷನಲ್ ಕನ್ಸಲ್ಟೆಂಟ್ಸ್ ಗಳು ಯಾರು SAP S4 HANA ಯೂಸ್ ಮಾಡ್ತಾ ಇರ್ತಾರೆ, ಅವರು ಈ ಒಂದು ಮಾಡ್ಯೂಲ್ ಅನ್ನು ಕಲಿಬಹುದಾಗಿದೆ. ನೆಕ್ಸ್ಟ್ SAP ಟಾಪ್ ಮಾಡ್ಯೂಲ್ ಬಂದ್ಬಿಟ್ಟು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆರ್ SCM. ಈ ಒಂದು ಮಾಡ್ಯೂಲ್ ಬಂದ್ಬಿಟ್ಟು ಯಾವುದೇ ಒಂದು ಆರ್ಗನೈಸೇಷನ್ ನ ಸಪ್ಲೈ ಚೈನ್ ನ ಮ್ಯಾನೇಜ್ಮೆಂಟ್, ಪ್ಲಾನಿಂಗ್ ಮತ್ತೆ ಆಪ್ಟಿಮೈಸೇಷನ್ ಅನ್ನು ನೋಡ್ಕೊಳ್ಳುತ್ತೆ. ಇದು ಗೂಡ್ಸ್ ಮತ್ತೆ ಪ್ರಾಡಕ್ಟ್ಸ್ ನ ಒಂದು ಶಿಪ್ಮೆಂಟ್ ಲಾಜಿಸ್ಟಿಕ್ ಅನ್ನು ನೋಡ್ಕೊಳ್ಳುತ್ತೆ. ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಮತ್ತೆ ಸಪ್ಲೈ ಮತ್ತೆ ವೆಂಡರ್ ನ ನಡುವೆ ಒಳ್ಳೆದಾದ ಒಂದು ರಿಲೇಶನ್ಶಿಪ್ ಅನ್ನು ಹ್ಯಾಂಡಲ್ ಮಾಡುತ್ತೆ. ಸ್ಟಾಕ್ ನ ಒಂದು ಪ್ರಾಪರ್ ಕಂಟ್ರೋಲ್ ಅನ್ನು ನೋಡ್ಕೊಳ್ಳುತ್ತೆ. ಆಮೇಲೆ S4 HANA ಮತ್ತೆ SAP ಅರಿಬಾ ಜೊತೆ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. SAP SCM ಈ ಒಂದು ಮಾಡ್ಯೂಲ್ ಅನ್ನು ಯಾರು ಮಾಡಬೇಕು ಅನ್ನುವಂಥದ್ದು. ಸೊ ಯಾರು ಸಪ್ಲೈ ಚೈನ್ ಮತ್ತೆ ಲಾಜಿಸ್ಟಿಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಇನ್ವೆಂಟರಿ ಮತ್ತೆ ಪ್ರೊಕ್ಯೂರ್ಮೆಂಟ್ ಮ್ಯಾನೇಜರ್ಸ್ ಗಳು, SAP MMPP EVM ಕನ್ಸಲ್ಟೆಂಟ್ಸ್ ಗಳು ಈ ಒಂದು ಮಾಡ್ಯೂಲ್ ಅನ್ನು ಮಾಡುವುದು ಉತ್ತಮ. ಅದೇ ರೀತಿ ಡೆವಲಪರ್ಸ್ ಗಳು, IT ಪ್ರೊಫೆಷನಲ್ಸ್ ಗಳು ಯಾರು SAP SCM ಮಾಡ್ಯೂಲ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಇವರು
ಕಲಿಬೇಕಾಗತ್ತೆ. ಆಮೇಲೆ ಫ್ರೆಷರ್ಸ್‌ಗಳು ಯಾರು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆರ್ ಎಲ್ಸ್ ಪ್ರೊಕ್ಯೂರ್‌ಮೆಂಟ್ ಅಲ್ಲಿ ಕ್ಯಾರಿಯರ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಅವರು ಈ ಒಂದು ಮಾಡ್ಯೂಲ್ ಅನ್ನು ಮಾಡಬಹುದು. ನೆಕ್ಸ್ಟ್ ಎಸ್ಎಪಿ ಟಾಪ್ ಮಾಡ್ಯೂಲ್ ಬಂದ್ಬಿಟ್ಟು ಎಸ್ಎಪಿ ಲಿಯನಾರ್ಡೋ. ಎಸ್ಎಪಿ ಲಿಯನಾರ್ಡೋ ಒಂದು ಟೆಕ್ನಿಕಲ್ ಇನೋವೇಷನ್ ಮಾಡ್ಯೂಲ್ ಆಗಿದ್ದು, ಇದು ಎಸ್ಎಪಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಐಒಟಿ, ಬ್ಲಾಕ್ ಚೈನ್, ಬಿಗ್ ಡೇಟಾ ಇಂಥ ಟೆಕ್ನಾಲಜೀಸ್ ಜೊತೆ ಅಪ್ಲಿಕೇಶನ್ ಅನ್ನು ಇಂಟಿಗ್ರೇಟ್ ಮಾಡುತ್ತೆ. ಇದರಿಂದ ಮೋಸ್ಟ್ ಆಫ್ ದ ಬಿಸ್ನೆಸ್ ಪ್ರೊಸೆಸಸ್ಗಳು ಆಟೋಮೇಟ್ ಆಗುತ್ತೆ. ರಿಯಲ್ ಟೈಮ್ ಅಲ್ಲಿ ಇನ್ಸೈಟ್ಸ್ ಗಳನ್ನ ತೆಗಿಬಹುದು. ಇದರಿಂದ ಡೇಟಾ ಡ್ರಿವನ್ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ. ಎಸ್ಎಪಿ ಅಪ್ಲಿಕೇಶನ್ಸ್ ಗಳನ್ನ ಐಒಟಿ ಡಿವೈಸ್ ಜೊತೆ ಕನೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬ್ಲಾಕ್ ಚೈನ್ ನ ಮುಖಾಂತರ ಟ್ರಾನ್ಸಾಕ್ಷನ್ಸ್ ಗಳು ಸೆಕ್ಯೂರ್ ಆಗಿಯೂ, ಅಕ್ಯುರೇಟ್ ಆಗಿಯೂ ಮತ್ತೆ ಟ್ರೇಸಬಲ್ ಆಗಿ ಇರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹ್ಯೂಜ್ ಡೇಟಾವನ್ನು ಪ್ರೊಸೆಸ್ ಮಾಡುತ್ತೆ, ಅದನ್ನ ಮ್ಯಾನೇಜ್ ಮಾಡುತ್ತೆ. ಆಮೇಲೆ ಎಸ್ಎಪಿ S4 ಹನಾ ಮತ್ತೆ BTP ಈ ಒಂದು ಮಾಡ್ಯೂಲ್ ಜೊತೆ ಇದನ್ನ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್ಎಪಿ S4 ಹನಾನ ಯಾರು ಕಲಿಬೇಕು ಅನ್ನುವಂಥದ್ದು, ಎಐ, ಡೇಟಾ ಸೈನ್ಸ್, ಐಒಟಿ ಅಂಡ್ ಬ್ಲಾಕ್ ಚೈನ್ ಪ್ರೊಫೆಷನಲ್ಸ್ ಗಳು ಈ ಒಂದು ಮಾಡ್ಯೂಲ್ ಅನ್ನು ಕಲಿಬೇಕು. ಎಸ್ಎಪಿ ಕನ್ಸಲ್ಟೆಂಟ್ಸ್ ಮತ್ತೆ ಡೆವಲಪರ್ಸ್ ಗಳು, ಐಟಿ ಅಂಡ್ ಕ್ಲೌಡ್ ಆರ್ಕಿಟೆಕ್ಟ್ಸ್ ಗಳು ಮತ್ತೆ ಫ್ರೆಷರ್ಸ್ ಗಳು ಯಾರು ಟೆಕ್ನಿಕಲ್ ಸೆಕ್ಟರ್ ವರ್ಕ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಅಬ್ಯಾಪ್, ಸಕ್ಸಸ್ ಫ್ಯಾಕ್ಟರ್ ಆರ್ ಎಲ್ಸ್ ಎಐ ಮತ್ತೆ ML ಅಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಅವರು ಈ ಒಂದು ಮಾಡ್ಯೂಲ್ ಅನ್ನು ಮಾಡಬಹುದಾಗಿದೆ.